ಐಪಿಎಲ್ ಸೀಸನ್ 19ರ ಹರಾಜಿನಲ್ಲಿ ಆರ್ಸಿಬಿ ಒಬ್ಬ ಬೆಂಕಿ ಆಲ್ರೌಂಡರ್ ಅನ್ನ ಖರೀದಿ ಮಾಡಿದೆ. ಮಧ್ಯಪ್ರದೇಶ ತಂಡದ ಪರವಾಗಿ ಆಡುವ ಈ ಬೆಂಕಿ ಆಲ್ರೌಂಡರ್ ಅನ್ನ ಆರ್ಸಿಬಿ 5,20,00,000 ರೂಪಾಯಿಗಳಿಗೆ ಖರೀದಿ ಮಾಡಿದೆ. ಆದರೆ ಐಪಿಎಲ್ ಸೀಸನ್ 19ರಲ್ಲಿ ಆರ್ಸಿಬಿ ಖರೀದಿ ಮಾಡಿರುವಂತಹ ಆ ಬೆಂಕಿ ಆಲ್ರೌಂಡರ್ ಯಾರು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಸೀಸನ್ 19ರಲ್ಲಿ ಆರ್ಸಿಬಿ ತನ್ನ ಚಾಂಪಿಯನ್ ಪಟ್ಟವನ್ನು ಉಳಿಸಿಕೊಳ್ಳುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಐಪಿಎಲ್ ಸೀಸನ್ 19ರ ಹರಾಜಿನಲ್ಲಿ ಆರ್ಸಿಬಿ ಉತ್ತಮ ಆಟಗಾರರನ್ನು ಖರೀದಿಸುವುದರ ಮೂಲಕ ಸೀಸನ್ 19ಕ್ಕೆ ಒಂದು ಬಲಿಷ್ಠ ತಂಡವನ್ನೇ ಕಟ್ಟುತ್ತಿದೆ. ಇನ್ನು ಐಪಿಎಲ್ ಸೀಸನ್ 19ರ ಹರಾಜಿನಲ್ಲಿ ಆರ್ಸಿಬಿ ಯುವ ಆಲ್ರೌಂಡರ್ ಆಟಗಾರನೊಬ್ಬನನ್ನ ಖರೀದಿ ಮಾಡಿದೆ. ಹೌದು, ಮಧ್ಯಪ್ರದೇಶದ ಆಲ್ರೌಂಡರ್ ಆಟಗಾರನಾಗಿರುವಂತಹ ಮಂಗೇಶ್ ಯಾದವ್ ಅವರನ್ನ ಈಗ ಆರ್ಸಿಬಿ 5,20,00,000 ರೂಪಾಯಿಗೆ ಹರಾಜಿನಲ್ಲಿ ಖರೀದಿ ಮಾಡಿದೆ. ಮಧ್ಯಪ್ರದೇಶ್ ಪ್ರೀಮಿಯರ್ ಲೀಗ್ ನಲ್ಲಿ ಮಂಗೇಶ್ ಯಾದವ್ ಒಂದು ಅದ್ಭುತವಾದಂತಹ ಆಲ್ರೌಂಡಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮಿಂಚಿದ್ದರು. ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿರುವುದರ ಜೊತೆಗೆ ಎಡಗೈ ವೇಗಿಯೂ ಕೂಡ ಮಂಗೇಶ್ ಯಾದವ್ ಆಗಿದ್ದಾರೆ. ಮಂಗೇಶ್ ಯಾದವ್ ಅವರ ಒಂದು ಭರ್ಜರಿ ಪ್ರದರ್ಶನವನ್ನ ನೋಡಿ ಆರ್ಸಿಬಿ ಸೀಸನ್ 19ರಲ್ಲಿ ಆರ್ಸಿಬಿ ತಂಡಕ್ಕೆ ಸೇರಿಸಿಕೊಂಡಿದೆ. ಮಂಗೇಶ್ ಯಾದವ್ ಒಂದು ಭರ್ಜರಿ ಆಲ್ರೌಂಡಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದನ್ನ ಆರ್ಸಿಬಿ ತಂಡದ ನಾಯಕ ರಜತ್ ಪಟಿದಾರ್ ಗಮನಿಸಿದ್ದರು ಅಂತ ಕಾಣುತ್ತದೆ. ಹೀಗಾಗಿ ಮಂಗೇಶ್ ಯಾದವ್ಗೆ ಬರೋಬ್ಬರಿ 5,20,00,000 ಕೊಟ್ಟು ಇದೀಗ ಆರ್ಸಿಬಿ ಸೀಸನ್ 19ರಲ್ಲಿ ಖರೀದಿ ಮಾಡಿದೆ. ಮಂಗೇಶ್ ಯಾದವ್ ಮಧ್ಯಪ್ರದೇಶ್ ಪ್ರೀಮಿಯರ್ ಲೀಗ್ ನಲ್ಲಿ ಯಾವ ರೀತಿಯಾದಂತಹ ಒಂದು ಭರ್ಜರಿ ಆದಂತಹ ಆಲ್ರೌಂಡಿಂಗ್ ಪ್ರದರ್ಶನವನ್ನ ತೋರಿದರು, ಅದೇ ರೀತಿಯಾದ ಪ್ರದರ್ಶನವನ್ನ ಐಪಿಎಲ್ ನಲ್ಲೂ ಕೂಡ ತೋರಿದ್ದಾರೆ. ಖಂಡಿತವಾಗಿಯೂ ಆರ್ಸಿಬಿಗೆ ಮಂಗೇಶ್ ಯಾದವ್ ರೂಪದಲ್ಲಿ ಒಬ್ಬ ಭರ್ಜರಿ ಆಲ್ರೌಂಡರ್ ಸಿಕ್ಕ ಹಾಗೆ ಆಗುತ್ತದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಐಪಿಎಲ್ ಸೀಸನ್ 19ರ ಹರಾಜಿನಲ್ಲಿ ಮಂಗೇಶ್ ಯಾದವ್ಗೆ 5,20,00,000 ರೂಪಾಯಿಗಳನ್ನ ಕೊಟ್ಟು ಖರೀದಿ ಮಾಡಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.